ಅಷ್ಟೊಂದು ದಿವಸ ನೋಡಿ ಏನು ಗರ 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 ಅಂತ ಒಬ್ಬ 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 क्या भैया तुम ऐसे खड़ा डाले सो हमें क्या करना सो ಆರಾಮಾಗಿ ಕೂತ್ಕೊಳ್ಳಿ ಏ ಜಾರ್ತಾ ಇಳಿಬೇಡ ಮುಂದಕ್ಕೆ ಇಳಿಬೇಡ ಜಾರ್ತ ಕಣ ಹೆಂಗಿದೆ ನೀರು ಉಪ್ಪು ಆಯ್ತಾ ಹಲೋ ಗೈಸ್ ನಮಸ್ಕಾರ ನಾನೀಗ ಆದಿಚುಂಚನಗಿರಿನಲ್ಲಿದ್ದೀನಿ ಸೊ ಇದು ಚುಂಚನಗಿರಿ ಒಳಗಡೆ ಇರೋಂಥ ರೋಡು ಬೆಟ್ಟಕ್ಕೆ ಹೋಗೋಂಥ ರೋಡು ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂದರೆ ನಾನು ಊರಿಂದ ಹೊರಟಿದ್ದೀನಿ ಈಗ ಆನ್ ದ ವೇ ನಮ್ಮ ಹುಡುಗರು ಜಾಯ್ನ್ ಆಗ್ತಾರೆ ರಜತ್ತು ಸುಪ್ರೀತ್ ಮತ್ತು ಗಣೇಶ್ ಆ್ಯಸ್ ಯೂಶುವಲ್ ಅಂಡ್ ನಮ್ಮ ಕಾರ್ ಇಲ್ಲೇ ಇದೆ ಏನು ಪ್ಲ್ಯಾನು ಅಂತ ಆನ್ ದ ವೇ ಹೋಗ್ತಾ ಹೇಳ್ತೀನಿ ಸೊ ಸ್ಟೇ ಟ್ಯೂನ್ಡ್ ಪ್ಲ್ಯಾನ್ ಏನಪ್ಪ ಅಂದರೆ ಈಗ ಮಾನ್ಸೂನ್ ಅಲ್ವಾ ಮಾನ್ಸೂನಲ್ಲಿ ಒಳ್ಳೆ ಮಳೆ ಆಗ್ತಾ ಇರುತ್ತೆ ಆ್ಯಂಡ್ ಕೆಲವೊಂದು ಪ್ಲೇಸಸ್ನ ವಿಸಿಟ್ ಮಾಡೋಕ್ಕೆ ಇದು ಒಳ್ಳೆ ಟೈಮು ಸೊ ಅದಕ್ಕೋಸ್ಕರ ಈಗ ನಮ್ಮ ಹುಡುಗರು ನಾವು ಸೇರ್ಕೊಂಡೊಂದು ಕೂರ್ಗ್ ಟ್ರಿಪ್ ಹಾಕೊಂಡಿದ್ದೀವಿ ಇಟ್ಸ್ ನಾಟ್ ಲೈಕ್ ಲಾಂಗ್ ಟ್ರಿಪ್ ಅದು ಒಂದು ರೆಸಾರ್ಟ್ ಮಾಡಿದ್ವಿ ರೆಸಾರ್ಟಲ್ಲಿ ಹೋಗಿ ಸ್ಟೇ ಮಾಡಿ ಆ ಮಳೆ ವೆದರಲ್ಲಿ ಚಿಲ್ ಔಟ್ ಮಾಡಿ ಬರುವಂಥ ಪ್ಲ್ಯಾನ್ ಅಷ್ಟೇ ಜೊತೆಗೆ ಆನ್ ದ ವೇ ಹೋಗ್ತಾ ಮಾವನೂರು ಮಲ್ಲೇಶ್ವರ ಟೆಂಪಲ್ ಅಂತ ಒಂದಿದೆ ಮತ್ತು ಗೊರೂರು ಡ್ಯಾಮ್ ಇದೆ ಅವರೇನೂ ಕೂಡ ನೋಡ್ಕೊಂಡು ಹೋಗ್ತೀವಿ ಅದೆಲ್ಲ ಫುಟೇಜಸ್ ಚೆನ್ನಾಗಿ ಬರುತ್ತೆ ಅಂದ್ಕೊತೀನಿ ಕವರ್ ಮಾಡೋಣ ನಾನು ತುರುವೇಕೆರೆಯಿಂದ ಬಂದ್ಬಿಟ್ಟೆ ಡೈರೆಕ್ಟಾಗಿ ಇಲ್ಲಿ ನಮ್ಮ ಹುಡುಗರು ಪಾಪ ಬೆಂಗಳೂರಿಂದ ಬರ್ತಾರೆ ಹಾಯ್ ಹಾಯ್ ಹಲೋ ಹಲೋ ಹೆಂಗಿತ್ತು ಜರ್ನಿ ಸೂಪರ್ ಆಗಿತ್ತಾ ತಿಂಡಿಗೆ ಹಾಕ್ದಾನ 1 ಅವರ್ ತಿಂಡಿ ಇಲ್ಲ 15 ನಿಮಿಷ ಹಾಕಿದ್ದ ಸೊ ಗೈಸ್ ನಾವೀಗ ಮಾವನೂರು ಮಲ್ಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ದಿಸ್ ಇಸ್ ಅವರ್ ಫಸ್ಟ್ ಪ್ಲೇಸ್ ಎದುರುಗಡೆ ಕಾಣಿಸ್ತಾ ಇದ್ದೆ ಆ್ಯಕ್ಚುಲಿ ಈ ವಿಡಿಯೋದು ಕವರ್ ಆಗಲ್ಲ ಹೋಗ್ತಾ ತೋರಿಸ್ತೀನಿ ಬನ್ನಿ ಮಸ್ತಿದೆಯಲ್ಲ ಮಸ್ತಿದೆ ಅಲ್ಲಿ ಬೆಟ್ಟ ಹತ್ರ ಹೋಗ್ತಾ ಕಣಿ ಅದು ಬಂದು ಮುಖಕ್ಕೆ ಹೊಡೆದಂಗೆ ಫೀಲ್ ಆಗುತ್ತೆ ಈ ಕಡೆ ಮಾತ್ರ ಬಂದು ಹೊಡಿತಾ ಇದೆ ಸಸ್ಲಾನ್ ಎನರ್ಜಿ ರೀಸೆಂಟಾಗಿ ಶೇರ್ ಸಿಕ್ಕಾಬಿಟ್ಟೆ ಮೇಲ್ಗೆ ಹೋಗಿದೆ ಅಲ್ಲ ಇದು ಹೂಗುರು 8 ರೂಪಾಯಿ ಇದ್ದಿದ್ದು ಒಂದು ವರ್ಷದಲ್ಲಿ 70 ರೂಪಾಯಿ ಹೋಗಿದೆ ಒಂದ್ಸತಿ ತಿರ್ಗಿದ್ರೆ ಸಾಕು ಅದೇ ಫೋರ್ಸ್ ತಿರುಗ್ತಾ ಇರ್ತಲ್ಲ ಅದೇ ಫೋರ್ಸ್ ತಿರುಗ್ತಾ ಇರ್ತೀನಿ ಗಾಳಿ ಅಷ್ಟೊಂದು ದಿವಸ ನೋಡಿ ಏನು ಗರ 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 ಅಂತ ಒಬ್ಬ 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 ಮಳೆ ಶುರು ಆಯ್ತು ಮಳೆ ಬರಲಿ ಪರವಾಗಿಲ್ಲ ನೋಡಿದ್ರೆ ಯಾವ್ದಾದ್ರು ಸೀರಿಯಲ್ ಟ್ರಿಪ್ ಮಾಡ್ಬೋದು ಟ್ರಕ್ಕಿಂಗ್ ಇಲ್ಲ ಇಲ್ಲಿ ಸೈಡ್ ಸೊ ದಿಸ್ ಈಸ್ ಮಾವನೂರು ಮಲ್ಲೇಶ್ವರ ಟೆಂಪಲ್ ಬೆಟ್ಟ ಅಲ್ಲಿ ಮೇಲ್ಗಡೆ ಒಂದು ಟೆಂಪಲ್ ಇದೆ ಆ್ಯಂಡ್ ಸಿಕ್ಕಾಪಟ್ಟೆ ವಿಂಡ್ ಮಿಲ್ಸ್ ಇದೆ ಇಲ್ಲಿ ವಿಂಡ್ ಮಿಲ್ದು ಸೌಂಡು ಗುಯ್ ಅಂತ ಬರ್ತಾ ಇದೆ ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗಿದೆ ಮೊದಲು ಜನ ಬರ್ತಿರಲ್ಲ ಗಣಿ ಇಲ್ಲಿ ಇವಾಗ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ ತುಂಬಾ ಸಖತ್ತಾಗಿದೆ ಪ್ಲೇಸ್ ದೂರ ಹೋಗ್ಲಿ ತೆಕ್ಕೆ ಬಂದ್ಬಿಟ್ಟು 100 ಕೂಡ ತೆಗಿತೀವಿ ಆಮೇಲೆ ಯಾವ ಯಶಸ್ ಭಕ್ತಾದಿಗಳು ಹೋಗ್ತಾವ್ರೆ ಒಳ್ಳೆ ಸೀನರಿ ಇದೆ ಇಲ್ಲಿ ಇದು ಟೆಂಪಲ್ ಬ್ಯಾಕ್ ಸೈಡ್ ಬಂದರೆ ವಾವ್ 1 2 3 4 5 6 7 8 9 10 11 ವಿಂಡ್ ಮಿಲ್ಲು ಲೈನಕ್ಕಿದೆ ಮಸ್ತಾಗಿದೆ ಪ್ಲೇಸ್ ಮಾತ್ರ ಹೆಂಗಿದೆ ಸ್ಪೇ ಗಾಳಿ ಮಾತ್ರ ಸರಿಯಾಗಿ ಬೀಸ್ತಾ ಇದೆ ಗಾಳಿ ಬೀಸ್ತಾ ಇರೋದಕ್ಕೆ ವಿಂಡ್ ಮಿಲ್ ಈ ಥರ ತಿರುಗ್ತಾ ಇರೋದು ಹಾಕೊಂಡು ಆರಾಮಾಗಿ ಕೂತ್ಕೊಳ್ಳಿ ನೋಡು ಸ್ವಲ್ಪ ಇಲ್ಲ ಒಂದು ಬೆಟ್ಟ ಮೇಲೆ ಮನೆ ಕಟ್ಟಿಸ್ಬಿಡು ಇಲ್ಲ ಸೆಟ್ಲ್ ಆಗ್ಬಿಡೋದು
ಮನೆ ಕೆಟ್ಟದಾಗ ಪೂಜಾರಿ ಆಗ್ಬಿಡ್ತೀನಿ ನಾನೇ ಇಲ್ಲಿ. ಸೊ ಫೋಟೋ ಸೆಷನ್ ಎಲ್ಲ ಮುಗೀತು. ಟೆಂಪಲ್ ಒಂದು ರೌಂಡ್ ಹಾಕ್ತೀನಿ, ಹಂಗೆ ನೋಡ್ಕೊಂಬಿಡಿ. ದಿಸ್ ಇಸ್ ದ ಟೆಂಪಲ್. ಓಪನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಓಪನ್ ಇದೆ. ಮೋಸ್ಟ್ಲಿ ಒಳಗೆ ಫೋಟೋ ವಿಡಿಯೋ ತೆಗಿಯಂಗಿಲ್ಲ ಅನ್ಸುತ್ತೆ, ಸೊ ಇಲ್ಲಿಂದ ಮಾಡಲ್ಲ. ನೋಡಿ ಈ ಥರ ಇದೆ. ಸೊ ಇವಾಗ ಮಾವನೂರು ಮಲ್ಲೇಶ್ವರ ಟೆಂಪಲ್ ವಿಸಿಟ್ ಮುಗೀತು. ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ಗೊರೂರು ಡ್ಯಾಮ್ಗೆ ಹಾಕೊಂತೀವಿ. ನಾನು ಮಕ್ಕೊಂತೀನಿ ರೂಟು ಡೌನ್ ಇಲ್ಲಿ ಇಳಿತಾ ಒಳ್ಳೆ ವ್ಯೂ ಇದೆ, ನೋಡ್ಕೊಳ್ಳಿ. ಹಾಕ್ತೀನಿ ವ್ಯೂ ಮಾತ್ರ ಸಖತ್ತಾಗಿದೆ ಅಲ್ವಾ ವ್ಯೂ ಇಲ್ಲಿ. ಬರಲಕ್ಕ ನನಗೆ ಭಯಾನಕ ವ್ಯೂ. ಏನ್ ಬ್ಲೇಡ್ ಒಂದು ಮಕ್ಕಕ್ಕೆ ಹೊಡೆದಂಗೆ ಹೊಡಿತಾ ಇದೆ ಇಲ್ಲಿ ನೋಡು. ನಿಜ ಕಾರಿಗೆ ಹೊಡೆದಂಗೆ ಅನ್ಸುತ್ತೆ. ಕಾರಿಗೆ ಹೊಡೆದಂಗೆ ಫೀಲ್ ಆಗ್ತಾ ಇದೆ ಬ್ಲೇಡ್ ಇಲ್ಲಿ. ಅದು ಯಾವುದೋ ಲಾ ಇದೆಯಲ್ಲ, ಸೆಕೆಂಡ್ ಲಾ, ನ್ಯೂಟನ್ ಥರ್ಡ್ ಲಾ. ನೋಡಿ ಹೆಂಗಿದೆ ಇಲ್ಲಿ ವ್ಯೂ ಮಾತ್ರ. ಎಲ್ಲಾರಪ್ಪ ಚರಂಡಿ ಒಳಗೆಲ್ಲ ನಿಂತ್ಕೊಂಡು ಫೋಟೋ ತೆಗಿಸ್ಕೊತಾರೆ. ಲುಕ್ ಅಟ್ ದಿಸ್ ಕ್ರೇಜಿ ವ್ಯೂ. ಡೌನ್ ಹಿಲ್ ಇಳಿವಾಗ ಮಾತ್ರ ಸಾಕಾಗಿದೆ. ಸಾಕಾಗಿದೆ ಏನು क्या भैया तुम ऐसे खड़ा डाले सो हमें क्या करना सो. ಈಗ ಮಗ ಹೆಂಗೆ ನಿಲ್ಲಿಸ್ಬಿಟ್ಟ ಅಂದರೆ ಆಲ್ಮೋಸ್ಟ್ ಮುಡಗ್ಬಿಡ್ತಿದ್ದೆ ಅವನಿಗೆ. ಹಂಗೆ ನಿಲ್ಲಿಸ್ಬಿಟ್ಟ ಇವನು. ಹಂಗಾಗ್ರು ನಿಲ್ಸೋದು. ಹಾಂ ರೋಡ್ ಮಧ್ಯೆ ಲಬಕನ ನಿಲ್ಲಿಸ್ಬಿಟ್ಟ. ಸೊ ಒಳ್ಳೆ ವ್ಯೂ ಇದೆ, ಎಂಜಾಯ್ ಮಾಡೋಕೆ ಮಾತ್ರ ಒಳ್ಳೆ ಪ್ಲೇಸು. ಯಾರೋ ಫ್ಯಾಮಿಲಿ ಕೂಡ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಲೆಟ್ಸ್ ಹೆಡ್ ಟುವರ್ಡ್ಸ್ ಯಾರಂಗಿ ಡ್ಯಾಮ್. ಯಾವುದು? ಹೇಮಾವತಿ ಡ್ಯಾಮ್. ಇವಾಗ ಹೇಮಾವತಿ ಡ್ಯಾಮ್ ಕಡೆ ಹೋಗ್ತಾ ಇದ್ದೀವಿ. ಓ ಇದು ಚೆನ್ನಾಗಿದೆ ರೂಟು, ಮಸ್ತ್. ಇದು ಒಂಥರ ಡಿಫ್ರೆಂಟ್ ವ್ಯೂ. ಬೈಕಲ್ಲಿ ಬರಬೇಕಿಲ್ಲ, ಒಳ್ಳೆ ಮಜಾ ಇರ್ತಾಗ. 5 minutes later. ಸೊ ಬಾಯ್ಸ್ ಗೊರೂರು ಡ್ಯಾಮ್ಗೆ ಹೋಗ್ತಾ ಇದ್ವಿ. ಹೋಗ್ತಾ ಹಂಗೆ ಆನ್ ದ ವೇ ಇಲ್ಲಿ ನಮಗೆ ರೋಡ್ ಸೈಡ್ ಒಂದು ಚೆಕ್ಕನಹಳ್ಳಿ ಡ್ಯಾಮ್ ಅಂತ ಒಂದು ಚಿಕ್ಕ ಚೆಕ್ ಡ್ಯಾಮ್ ಕಾಣಿಸ್ತು. ನೋಡೋಕ್ಕೆ ಬ್ಯೂಟಿಫುಲ್ ಆಗಿದೆ. ಹಂಗೆ ಮೇಲೊತ್ತಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹಂಗೆ ನೋಡಿ ವ್ಯೂ ಹಾಕ್ತೀನಿ. ನೀರೆಲ್ಲ ಬಿಟ್ಟಿಲ್ಲ, ನೀರು ಬಿಟ್ಟರೆ ಮಾತ್ರ ನೋಡೋಕ್ಕೆ ಸೂಪರ್ ಆಗಿರುತ್ತೆ. ಯಾವುದೋ ಗೊತ್ತಿಲ್ಲ, ಇದು ಕೆರೆಗೆರೋ ಡ್ಯಾಮ್ ಥರ ಕಟ್ಟಿದಾರೋ ಏನೋ. ನೋಡಿ ನಮ್ಮ ಬಾಯ ಸಾಗಲಲ್ಲಿ ಫೋಟೋ ತೆಗೆ ಸ್ಟಾರ್ಟ್ ಮಾಡಿದ್ರು. ಫೋಟೋ ತೆಗಿಯೋರು ಹಿಂದೆ ಬರಪ್ಪ. ದೊಡ್ಡದಾಗೆ ಇದೆ ಗುರು ಡ್ಯಾಮ್ ಇದು. ನಾನು ಚಿಕ್ಕದಂಗೆ ಕೊಟ್ಟಿದ್ದೆ. ಟೋಟಲ್ 9 ಗೇಟ್ ಇದೆ. 9 ಗೇಟು. ಮೆಟ್ಲೆ ಹೆಂಗರು ಎಳ್ಳೆರಡು ಗೇಟ್ ಇದೆ ಒಂದೊಂದು. ಬಾ 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 ಮೇಲೆ ಹೋಗಿ ನೋಡೋಣ ವ್ಯೂ ಹೆಂಗಿರುತ್ತೆ ಅಂತ. ಬಾ ಬಾ ಬಾ. ಓಹೋ ಓಹೋ. ಯಪ್ಪ ಮೇಲೆ ಬಂದರೆ ವ್ಯೂ ಏನಿದೆ ಗೊತ್ತಾ? ಯಪ್ಪ ಭಯಾನಕ ವ್ಯೂ ಮಾತ್ರ. ಆರಾಮಾಗಿ ಇಲ್ಲಿ ಮೆಟ್ಲಿಂದ ಇಳ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಮಾಡ್ಕೊಂಬರೋದು ಒಂದು ರೌಂಡು ಬೇಕಾರೆ ಆರಾಮ್ಸೆ. ಚಿಕ್ಕದೇ ಡ್ಯಾಮು, ತೀರ ಏನು ದೊಡ್ಡದಿಲ್ಲ. ಮಗ ರಿಸರ್ವೇರು ವಾಟರ್ ಕೆಪಾಸಿಟಿ ಕಡಿಮೆನೇ ಇದೆ ಅಲ್ವಾ? ತೀರ ಏನು ಜಾಸ್ತಿ, ಬಟ್ ಬ್ಯೂಟಿಫುಲ್ ಆಗಿದೆ, ಕ್ಲೀನಾಗಿದೆ. ಹೂಳುಗಳಿಲ್ಲ, ಗಿಡ ಏನಿಲ್ಲ, ಒಳ್ಳೆ ಮೀನಿರುತ್ತೆ. ಮೀನಿರುತ್ತೆ. ಆರಾಮಾಗಿ ಇಳ್ಕೊಂಡು ಸ್ವಿಮ್ಮಿಂಗ್ ಮಾಡ್ಕೊಂಬರೋದು. ಗಡಿ ಈಜಾಡ್ಬೋದಿಲ್ಲ ಆರಾಮಾಗಿ. ಜಾರ್ತಾ ಇಳಿಬೇಡ, ಮುಂದಕ್ಕೆ ಇಳಿಬೇಡ, ಜಾರ್ಕಣ. ಹೆಂಗಿದೆ ನೀರು? ಉಪ್ಪು ಆಯ್ತಾ? ಸೊ ಡ್ಯಾಮ್ದು ಬ್ಯಾಕ್ ವಾಟರ್ ಕಡೆಯಿಂದ ಬಂದರೆ ಡ್ಯಾಮ್ ಗೇಟ್ಸ್ ಈ ಥರ ಕಾಣುತ್ತೆ ನೋಡಿ. ಎಲ್ಲ ಫುಲ್ಲು ಮೆಟಾಲಿಕ್ ಸ್ಟೀಲ್ ಗೇಟ್ಸು, ಕಬ್ಬಿಣದ್ದು. ಲೈಟಾಗಿ ತುಕ್ಕಿಡ್ತಿದೆ. ಈ ಥರ ಇದೆ ಗುರು. ಆ್ಯಕ್ಚುಲಿ ಪ್ಯಾಸೇಜ್ ಮೇಲೆ ಓಡಾಡೋಕ್ಕೆ, ಬ್ರಿಡ್ಜ್ ಮೇಲೆ ಓಡಾಡೋಕ್ಕೆ ರಿಸ್ಟ್ರಿಕ್ಷನ್ ಇದೆ ಅನಿಸುತ್ತೆ. ಸೊ ಅದಕ್ಕೆ ಇಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ, ಯಾರು ಓಡಾಡೋಂಗಿಲ್ಲ. ಬಟ್ ಡ್ಯಾಮ್ ಗೇಟ್ಸ್ ಇಲ್ಲಿಂದ ನೀವು ನೋಡ್ಕೋಬೋದು ಅಷ್ಟೇ. ಬನ್ನಿ ವಾಪಸ್ ಹೋಗೋಣ. ಸೊ ಲೆಟ್ಸ್ ಮೂವ್ ಟುವರ್ಡ್ಸ್ ಗೊರೂರು ಡ್ಯಾಮ್. ಟೈಮ್ ಆಗ್ತಾಯಿದೆ.